ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಇದು ಡೇ 6 ಬ್ರೇಕ್ಫಾಸ್ಟ್ ಸೀರೀಸ್. ಇವತ್ತು ನಾನು ನೀರು ದೋಸೆ ಮಾಡ್ಕೊಳ್ತಿದ್ದೀನಿ. ನೀರು ದೋಸೆ ಮಾಡೋಕ್ಕೆ ನಾನು ನೈಟೇನೆ ಅಕ್ಕಿ ಎಲ್ಲ ಸೋಕ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಅದನ್ನು ಗ್ರೈಂಡ್ ಮಾಡಬೇಕಾದ್ರೆ ಒಂದು 1/2 ಕಪ್ ಅಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಮತ್ತು ಉಪ್ಪು, ಇದು 3 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ನೀರು ದೋಸೆ ಮಾಡೋದಕ್ಕೆ. ನಾನಿಲ್ಲಿ 10 ದೋಸೆ ಆಗೋಷ್ಟು ಕ್ವಾಂಟಿಟಿ ಮಾಡ್ಕೊಂಡಿದ್ದೆ. ಆ್ಯಂಡ್ ನಿಮಗೆ ಎಷ್ಟು ತಿನ್ನಕ್ಕೆ ಬೇಕು ದೋಸೆ ಅಷ್ಟು ತಿನ್ನಕ್ಕೆ ಕೂಡ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಮೀಡಿಯಮ್ ಥಿಕ್ನೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ, ತುಂಬ ತಿನ್ನಕ್ಕೆ ಮಾಡಿಲ್ಲ ನೀರು ದೋಸೆನ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವಿವತ್ತು ರೆಡ್ ಚಟ್ನಿ ಮಾಡ್ಕೊಂಡಿದ್ವಿ, ಅಂದರೆ ಈರುಳ್ಳಿ ಚಟ್ನಿ. ನಿಮ್ಗೆ ಬೇಕಂದರೆ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೀವೇನಾದರೂ ನಾನ್ ವೆಜಿಟೇರಿಯನ್ ಆಗಿದ್ರೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಆ್ಯಂಡ್ ನೀರು ದೋಸೆ ಬಂದು ಇನ್ನೂ ತಿನ್ನಾಗಿ ಮಾಡಬೇಕು. ನಮ್ಮ ಮನೇಲಿ ಸ್ವಲ್ಪ ತುಂಬ ತಿನ್ನಾಗಿ ತಿನ್ನೋದು ಇಷ್ಟಪಡಲ್ಲ ದೋಸೆನ, ಅದಕ್ಕೆ ಮೀಡಿಯಮ್ ಥಿಕ್ನೆಸ್ಸಲ್ಲಿ ನಾನು ಮಾಡಿದ್ದೆ. ಸೊ ನಿಮಗೆ ಬೇಕಂದರೆ ತಿನ್ನಾಗಿ ಟ್ರೈ ಮಾಡಿ. ಸೊ ಅಷ್ಟೇ, ನನ್ನ ಬ್ರೇಕ್ಫಾಸ್ಟ್ ಸೀರೀಸ್ ಆಗಿತ್ತು. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್, ಟೇಕ್ ಕೇರ್.